ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಇವತ್ತಿನ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಕರ್ನಾಟಕ ಸರ್ಕಾರ ಪ್ರತಿ ಮನೆಯ ಮೇಲೆ ತ್ರಿವರ್ಣ ಧ್ವಜ ಅಭಿಯಾನದ ಉತ್ತೇಜನಕ್ಕಾಗಿ ಜಾಹೀರಾತನ್ನ ನೀಡಿದೆ. ಆದರೆ ಜಾಹೀರಾತಿನಲ್ಲಿ ಜವಾಹರ್ಲಾಲ್ ನೆಹರು ಭಾವಚಿತ್ರ ಕೈಬಿಟ್ಟಿರುವುದು ಪ್ರತಿಪಕ್ಷ ಕಾಂಗ್ರೆಸ್ ಕಣ್ಣನ್ನ ಕೆಂಪಾಗಿಸಿದೆ. ಸಿಎಂ ಬೊಮ್ಮಾಯಿ ತಮ್ಮ ಕೆಲಸ ಉಳಿಸಿಕೊಳ್ಳಲು ಹತಾಶ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಇವರು ಸಿಎಂ ಆಗಿರುವಾಗ ಬಿಡುಗಡೆ ಮಾಡಿರುವ ಜಾಹೀರಾತಿನಲ್ಲಿ ನೆಹರು ಫೋಟೋ ಇಲ್ಲದಿರುವುದು ಬೊಮ್ಮಾಯಿ ತಂದೆ ಅವರಿಗೆ ಆದ ಅವಮಾನ ಅಂತ ಜೈರಾಮ್ ರಮೇಶ್ ಕಿಡಿಕಾರಿದ್ದಾರೆ. ಬಿಜೆಪಿ ಜಾಹೀರಾತಿನ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಸಿಎಂ ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸಿದ್ದಾರೆ. ಇನ್ನು ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮಾಡಿ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಬೊಮ್ಮಾಯಿ ಅವರ ಹತ್ರ ನಾನು ಎಕ್ಸ್ಪೆಕ್ಟ್ ಮಾಡಿರೋದು ನೋಡಿದೆ ಅಡ್ವರ್ಟೈಸ್ಮೆಂಟ್. ಲೋನ್ ಕೊಡೋರು ನಿಮ್ಗೆ ಹೆಲ್ಪ್ ಆಗಲಿ ಅಂತ ಕೊಡಲ್ಲ, ಅವರು ಲಾಭ ಮಾಡ್ಕೋಬೇಕು ಅಂತ ಕೊಡ್ತಾರೆ. ಹಾಗಾದ್ರೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಜವಾಹರ್ಲಾಲ್ ನೆಹರು ಅವರು ಫೋಟೋ ಹಾಕಿದ್ರೆ ನಿಮ್ಗೆ ಅವಮಾನ ಏನ್ರಿ? ಲಾಸ್ಟ್ ಮಾರ್ಕೆಟ್ ಕಾಂಟ್ ಚೇಂಜ್ ದಿ ಹಿಸ್ಟ್ರಿ. ಜವಾಹರ್ಲಾಲ್ ನೆಹರು ಫ್ರೀಡಮ್ ಜೈಲಲ್ಲಿ ಇದ್ದ ಜೊತೆಗೆ ಆಸ್ತಿನ ಪಡ್ಕೊಂಡು ಜೊತೆಗೆ ಮೊದಲನೇ ಪ್ರಧಾನಮಂತ್ರಿಯಾಗಿ ರಾಷ್ಟ್ರಕ್ಕೆ ಧ್ವಜ ಹಾರಿಸಿ ಕೊಳಕು ರಾಜಕಾರಣ ಮಾಡ್ತಾ ಇದ್ದಾರೆ. ಕೊಳಕು ಮನುಷ್ಯಗಳಿದಾವಲ್ಲ, ಅವ್ರು ಯಾವಾಗಲೂ ಕೂಡ ಕೊಳಕು ರಾಜಕಾರಣ ಮಾಡೋರು. ಈಗಾಗಲೇ ಅಧ್ಯಕ್ಷರು ಹೇಳದಂತೆ ನೆಹರೂರವರು ಇಡೀ ಜಗತ್ತಿಗೆ ಗೊತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದವರು. ಸುಮಾರು 9-10 ವರ್ಷಗಳ ಕಾಲ ಜೈಲಿನಲ್ಲಿದ್ದಂಥವರು. ದೇಶಕ್ಕೋಸ್ಕರ ಇಡೀ ಕುಟುಂಬ ತ್ಯಾಗ ಮಾಡಿದೆ. ನೆಹರು ಅವರು, ಮೋತಿಲಾಲ್ ನೆಹರು, ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರು, ಕಮಲಾ ನೆಹರು ಅವರು ಎಲ್ಲರೂ ಕೂಡ ತ್ಯಾಗ ಮಾಡಿರ್ತಕ್ಕಂಥ ಕುಟುಂಬ. ಅವ್ರ ಫೋಟೋ ನೆಹರು ಫೋಟೋ ವಿವಾದಕ್ಕೆ ಪರಿಷತ್ನ ಬಿಜೆಪಿ ಸದಸ್ಯ ಎನ್ ರವಿಕುಮಾರ್ ಹೊಸ ಟ್ವಿಸ್ಟ್ ಅನ್ನ ನೀಡಿದ್ದಾರೆ. ಉದ್ದೇಶಪೂರ್ವಕವಾಗಿಯೇ ನೆಹರು ಭಾವಚಿತ್ರ ಕೈಬಿಟ್ಟಿದ್ದೇವೆ. ನೆಹರು ದೇಶ ವಿಭಜನೆಗೆ ಕಾರಣರಾದವರು. ಸ್ವಾತಂತ್ರ್ಯ ಬಂದ ನಂತರ ಕಾಂಗ್ರೆಸ್ ವಿಸರ್ಜಿಸಿ ಅಂತ ಗಾಂಧೀಜಿ ಹೇಳಿದ್ರು. ಆದರೂ ನೆಹರು ಕಾಂಗ್ರೆಸ್ ವಿಸರ್ಜಿಸಲಿಲ್ಲ ಅಂತ ರವಿಕುಮಾರ್ ಕಿಡಿಕಾರಿದ್ದಾರೆ. ಪ್ರಪಂಚದಲ್ಲಿ ದೊಡ್ಡ ಸ್ಟ್ಯಾಚ್ಯೂವನ್ನು ನಿರ್ಮಾಣ ಮಾಡಿದವರು ನಾವು, ಕಾಂಗ್ರೆಸ್ ಅಲ್ಲ, ಸರ್ದಾರ್ ಪಟೇಲ್ರ ಸ್ಟ್ಯಾಚ್ಯೂವನ್ನು. ಹಾಗಾಗಿ ನಾವು ಉದ್ದೇಶಪೂರ್ವಕವಾಗಿಯೇ ನೆಹರು ಅವರ ಭಾವಚಿತ್ರವನ್ನು ನಾವು ಹಾಕೋತೀವಿ. ರವಿಕುಮಾರ್ ಮಾತ್ರವಲ್ಲ, ರಾಜ್ಯ ಬಿಜೆಪಿ ಕೂಡ ನೆಹರು ವಿರುದ್ಧ ಕಿಡಿಕಾರಿದೆ. ನೆಹರು ದೇಶ ಇಬ್ಬಾಗ ಮಾಡಿದ್ರು ಅಂತ ಭಾರತ ಪಾಕಿಸ್ತಾನ ಇಬ್ಬಾಗ ವಿಡಿಯೋವನ್ನ ಶೇರ್ ಮಾಡಿಕೊಂಡಿದೆ. ಬೆಂಗಳೂರಿನ ಕೆಆರ್ ಸರ್ಕಲ್ ಹಾಗೂ ಹಡ್ಸನ್ ಸರ್ಕಲ್ನಲ್ಲಿ ಕಾಂಗ್ರೆಸ್ ಅಳವಡಿಸಿದ್ದ ಟಿಪ್ಪು ಭಾವಚಿತ್ರ ಇದ್ದ ಫ್ಲೆಕ್ಸ್ ಅನ್ನ ರಾಷ್ಟ್ರ ರಕ್ಷಣಾ ಪಡೆ ಹರಿದುಹಾಕಿದೆ. ಪುನೀತ್ ಕೇರಿಹಳ್ಳಿ ಮತ್ತು ಆತನ ಸಹಚರರು ಟಿಪ್ಪು ಫ್ಲೆಕ್ಸ್ ಹರಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಶಿವಮೊಗ್ಗದಲ್ಲಿ ವೀರ ಸಾವರ್ಕರ್ ಭಾವಚಿತ್ರ ವಿವಾದ ಎಬ್ಬಿಸಿದ ಪ್ರತೀಕಾರವಾಗಿ ಕಾಂಗ್ರೆಸ್ ಪಕ್ಷ ಅಳವಡಿಸಿದ್ದ ಟಿಪ್ಪು ಭಾವಚಿತ್ರದ ಫ್ಲೆಕ್ಸ್ ಹರಿದು ಹಾಕಲಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನೀಡಿದ ದೂರಿನ ಆಧಾರದ ಮೇಲೆ ಪುನೀತ್ ಕೇರಿಹಳ್ಳಿ ಸೇರಿದಂತೆ 4 ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಟಿಪ್ಪು ಕಡೆಗಣಿಸಿ ಇತಿಹಾಸ ಮರೆ ಮಾಚ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಆರೋಪಿಸಿದೆ. ಆದ್ರಿಂದ ಟಿಪ್ಪು ಸಮಾಧಿಗೆ ಸನ್ಮಾನ ಮಾಡಿ ಟಿಪ್ಪುವಿನ ಇತಿಹಾಸ ತಿಳಿಯಲು ಮುಂದಾಗಿದೆ. ಮೈಸೂರು ಕಾಂಗ್ರೆಸ್ ವತಿಯಿಂದ ಟಿಪ್ಪು ಸಮಾಧಿಗೆ ಚಾದರ ಹೊದಿಸಿ ಸನ್ಮಾನಿಸಿ ಗೌರವ ಅರ್ಪಿಸಲಾಯಿತು. ಅದಕ್ಕೂ ಮುನ್ನ ತನ್ವೀರ್ ಸೇಠ್ ನೇತೃತ್ವದಲ್ಲಿ ಮೆರವಣಿಗೆ ಮೂಲಕ ಟಿಪ್ಪು ಸಮಾಧಿ ಸ್ಥಳ ಗುಂಬಸ್ಗೆ ಆಗಮಿಸಲಾಗಿತ್ತು. ಚಾಮರಾಜಪೇಟೆಯ ಈದ್ಗಾ ಮೈದಾನದಲ್ಲಿ ನಾಳೆ ಧ್ವಜಾರೋಹಣ ನಡೆಯಲಿದೆ. ಆದ್ದರಿಂದ ಚಾಮರಾಜಪೇಟೆಯಾದ್ಯಂತ ಪೊಲೀಸ್ ಬಿಗಿ ಭದ್ರತೆ ನಿಯೋಜಿಸಲಾಗಿದೆ. ನಾಳೆ ಈದ್ಗಾ ಮೈದಾನದಲ್ಲಿ ಧ್ವಜಾರೋಹಣ ಹಿನ್ನೆಲೆಯಲ್ಲಿ ಆರ್ಎಎಫ್, ಕ್ಯೂಆರ್ಟಿ, ಎಸ್ಡಬ್ಲ್ಯೂಎಟಿ ಪೊಲೀಸರಿಂದ ರೂಟ್ ಮಾರ್ಚ್ ಮಾಡಲಾಗ್ತಾ ಇದೆ. ಸುಮಾರು 5 ಕಿಲೋಮೀಟರ್ ವರೆಗೂ ರೂಟ್ ಮಾರ್ಚ್ ನಡೆದಿದ್ದು 250 ಜನ ರ್ಯಾಪಿಡ್ ಆಕ್ಷನ್ ಫೋರ್ಸ್ನಿಂದ ಪಥಸಂಚಲನ ನಡೆದಿದೆ. 15ರ ಧ್ವಜಾರೋಹಣದ ಹಿನ್ನೆಲೆಯಲ್ಲಿ ಚಾಮರಾಜಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಲ್ಲ ರೀತಿಯ ಬಂದೋಬಸ್ತನ್ನು ಮಾಡಿಕೊಳ್ಳಲಾಗಿದೆ. 2 ಆರ್ಎಎಫ್ ತುಕಡಿ ಇದೆ ಮತ್ತು ಡಿ ಸ್ವಾಟ್ ಟೀಮು, KSRP, ಸಾಕಷ್ಟು ಸಿವಿಲ್ ಮೆನ್ನು ಎಲ್ಲ ಕೂಡ ಡಿಪ್ಲಾಯ್ಮೆಂಟ್ ಪ್ಲ್ಯಾನಲ್ಲಿ ಇರುತ್ತೆ. ಸುಮಾರು 800ಕ್ಕಿಂತ ಹೆಚ್ಚು ಸಿಬ್ಬಂದಿ ಮತ್ತು ಪೊಲೀಸ್ ವರ್ಗ ಬಂದೋಬಸ್ತಲ್ಲಿ ಇರುತ್ತೆ. ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದಂತೆ ನೋಡಿಕೊಳ್ಳಲು ಪೊಲೀಸ್ ಇಲಾಖೆ ಸನ್ನದ್ಧವಾಗಿದೆ. ಅದೇ ರೀತಿ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಕೂಡ ಇರುತ್ತೆ. ಜನರಿಗೆ ಒಂದು ಭದ್ರತೆಯ ಸಂದೇಶ ಮತ್ತು ಕಿಡಿಗೇಡಿಗಳಿಗೆ ಒಂದು
ಸಂಸದೆ ಸುಮಲತಾ ಅಂಬರೀಶ್ ಸದ್ಯದಲ್ಲೇ ಬಿಜೆಪಿ ಸೇರ್ತಾರಾ ಅನ್ನೋ ಊಹಾಪೋಹಗಳು ಹರಿದಾಡ್ತಾ ಇದೆ. ಸುಮಲತಾ ಬೆಂಬಲಿಗ ಸಚ್ಚಿದಾನಂದ ಶಕ್ತಿ ಪ್ರದರ್ಶನದ ಕಾರ್ಯಕ್ರಮದಲ್ಲಿ ಹಾಕಲಾಗಿರುವ ಫ್ಲೆಕ್ಸ್ನಲ್ಲಿ ಸುಮಲತಾ ಭಾವಚಿತ್ರ ರಾರಾಜಿಸ್ತಾ ಇದೆ. ಇನ್ನು ಕಾರ್ಯಕ್ರಮದಲ್ಲಿ ಮಾತಾಡಿದ ಸಚಿವ ಆರ್ ಅಶೋಕ್ ಬೇಗ ದಡ ಸೇರಿ ಎನ್ನುವ ಮೂಲಕ ಪರೋಕ್ಷವಾಗಿ ಸುಮಲತಾರನ್ನ ಬಿಜೆಪಿಗೆ ಆಹ್ವಾನಿಸಿದ್ದಾರೆ. ಮೇಡಮ್ ಅವ್ರಿಗೆ ಹೇಳ್ತಾ ಇದ್ದೆ, ನಾನು ಒಂದು ತಿಂಗಳಿಂದ ಹೇಳ್ತಾ ಇದ್ದೆ, ಬೇಗ ಒಂದು ದನ ಸೇರ್ಕೊಳ್ಳಪ್ಪ. ನಮ್ಮ ಪಾರ್ಟಿ ನರೇಂದ್ರ ಮೋದಿ ಅವರ ಪಾರ್ಟಿ, ನಮ್ಮ ಪಾರ್ಟಿ ಯಡಿಯೂರಪ್ಪ ಅವರ ಪಾರ್ಟಿ, ನಮ್ಮ ಪಾರ್ಟಿ ಬೊಮ್ಮಾಯಿ ಅವರ ಪಾರ್ಟಿ, ಬೇಗ ಸೇರ್ಕೊ, ಬೇಗ ದನ ಮುಟ್ಟು ಅಂತ ಹೇಳ್ತಾ ಇದ್ದೆ. ಸಚಿವರಾದ ಜೆಸಿ ಮಾಧುಸ್ವಾಮಿ ಹಾಗೂ ಎಸ್ಟಿ ಸೋಮಶೇಖರ್ ಮಧ್ಯೆ ಮಾತಿನ ಸಮರ ನಡೀತಾ ಇದೆ. ಸರ್ಕಾರ ತೆವಳುತ್ತಾ ಇದೆ ಎಂದಿದ್ದ ಸಚಿವ ಜೆ ಮಾಧುಸ್ವಾಮಿ ವಿರುದ್ಧ ಸೋಮಶೇಖರ್ ಕಿಡಿಕಾರಿದ್ದಾರೆ. ಮಾಧುಸ್ವಾಮಿ ತನಗಿಂತ ಮೇಧಾವಿ ಬೇರೆ ಯಾರೂ ಇಲ್ಲ ಅನ್ಕೊಂಡಿದ್ದಾರೆ. ನಾನೇ ಮೇಧಾವಿ, ನಾನೇ ಎಲ್ಲ ತಿಳಿದಿರುವವನು ಅಂದ್ಕೊಂಡಿದ್ದಾರೆ. ಅದನ್ನ ಅವರು ತಲೆಯಿಂದ ತೆಗೆದು ಹಾಕಬೇಕು ಅಂತ ಸಚಿವ ಎಸ್ಟಿ ಸೋಮಶೇಖರ್ ಹೇಳಿದ್ದಾರೆ. ಮಾಧುಸ್ವಾಮಿದೇನಾಗಿದೆ, ಕರ್ನಾಟಕದಲ್ಲಿ ಯಾರೂ ಕೂಡ ಮೇಧಾವಿಗಳಿಲ್ಲ. ನಾನೊಬ್ಬನೇ ಮೇಧಾವಿ, ನಾನೊಬ್ಬನೇ ಇಂಟೆಲಿಜೆಂಟು, ನಾನೊಬ್ಬನೇ ತಿಳಿದಿರ್ತಕ್ಕಂಥವ್ರು ಅಂತಕ್ಕಂಥದ್ದು ಅವ್ರ ತಲೆಗೆ ಹೊರಟೋಗಿದೆ. ಫಸ್ಟು ಅದನ್ನು ಅವರ ತಲೆಯಿಂದ ಪದೇ ಪದೇ ಹುನಗುಂದ ಕ್ಷೇತ್ರಕ್ಕೆ ಬರ್ತಿರೋ ವಿಜಯೇಂದ್ರಗೆ ಮಾಜಿ ಶಾಸಕ ಕಾಶಪ್ಪನವರ್ ಸವಾಲ್ ಹಾಕಿದ್ದಾರೆ. ವಿಜಯೇಂದ್ರಗೆ ತಾಕತ್ತಿದ್ರೆ ಇಲ್ಲಿ ಬಂದು ನಿಂತು ತೋರಿಸ್ಲಿ, ನಾನೇನು ಅನ್ನೋದನ್ನ ವಿಜಯೇಂದ್ರಗೆ ತೋರಿಸ್ತೀನಿ. ಅವರು ಬರದಿದ್ರೆ ಶಿಕಾರಿಪುರಕ್ಕೆ ಬಂದು ನಾನೇನು ಅನ್ನೋದನ್ನ ತೋರಿಸ್ತೀನಿ ಅಂತ ಸವಾಲ್ ಹಾಕಿದ್ದಾರೆ. ಇಲ್ಲಿ ನನಗೆ ಏನು ಸಂಬಂಧ ಇಲ್ಲ. ಅವರ ಪಕ್ಷದ ವತಿಯಿಂದ ಅವರು ಬರ್ತಾರೆ, ಬಂದು ಹೋಗ್ತಾ ಇದ್ದಾರೆ. ಆದರೆ ಇದು ಹುನಗುಂದ ಮತಕ್ಷೇತ್ರ, ಶಿಕಾರಿಪುರ ಅಲ್ಲ. ಇದು ಹುನಗುಂದ ಮತಕ್ಷೇತ್ರ, ಅದು ನನ್ನ ಮತಕ್ಷೇತ್ರ. ಇಲ್ಲಿ ನನ್ನ ಜನತೆ ಇದೆ, ಇಲ್ಲಿ ವಿಜೇಂದ್ರನ ಜನತೆ ಇಲ್ಲ. ಏನು ಅದು ಅವ್ರು ಬೇಕಾರೆ ತಾಕತ್ತಿದ್ರೆ ಬಂದು ನೋಡಲಿ, ನನ್ನ ಅದು ತೋರಿಸ್ತೀನಿ. ಸರಿ, ವಿಜೇಂದ್ರಿಗೂ ತೋರಿಸ್ತೀನಿ. ಇಲ್ಲಾಂದ್ರೆ ಶಿಕಾರಿಪುರಕ್ಕೆ ನಾನು ಬಂದು ತೋರಿಸ್ತೀನಿ ಬೇಕಾದ್ರೆ ಅಲ್ಲಿ. ಹುಲಿ ಹೈದರದಲ್ಲಿ ಗಲಾಟೆ ಪ್ರಕರಣದಲ್ಲಿ ಕಾಂಗ್ರೆಸ್ ಹೊಸ ಬಾಂಬ್ ಸಿಡಿಸಿದೆ. ಕನಕಗಿರಿ ಹಾಗೂ ಗಂಗಾವತಿ ಪೊಲೀಸ್ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇಬ್ಬರು ಬಲಿಯಾಗಿದ್ದಾರೆ. ಪೊಲೀಸ್ ಅಧಿಕಾರಿಗಳನ್ನ ಕನಕಗಿರಿ ಹಾಗೂ ಗಂಗಾವತಿ ಶಾಸಕರು ಬೆಂಬಲಿಸಿದ್ದಾರೆ. ಹುಲಿ ಹೈದರ ಘಟನೆಗೂ ಮುನ್ನ ಕೆಲವರು ಚಾಕು ಹಿಡಿದು ಓಡಾಡಿದ್ದಾರೆ. ಆದರೆ ಅವರ ಮೇಲೆ ಕ್ರಮ ಕೈಗೊಂಡಿಲ್ಲ ಅಂತ ಕಾಂಗ್ರೆಸ್ ಮುಖಂಡ ಮುಕುಂದರಾವ್ ಭವಾನಿ ಮಠ ಆರೋಪಿಸಿದ್ದಾರೆ. ಅಲ್ಲದೆ ಘಟನೆಯಲ್ಲಿ ಅಮಾಯಕರನ್ನ ಬಂಧಿಸಲಾಗಿದೆ, ನಿಜವಾದ ಕಿಂಗ್ ಪಿನ್ಗಳನ್ನ ಬಿಡಲಾಗಿದೆ ಅಂತ ಕಿಡಿಕಾರಿದ್ದಾರೆ. ಘರ್ಷಣೆಯಾಗಿ ಇಬ್ಬರು ಅಮಾಯಕ ವ್ಯಕ್ತಿಗಳನ್ನು ಸಾವನ್ನಪ್ಪಿದ್ದಾರೆ. ಇದಕ್ಕೆ ಈ ರಾಜಕೀಯ ಮತ್ತು ವೈಯಕ್ತಿಕ ಧಾರ್ಮಿಕ ಕಾರಣಗಳು ಎಷ್ಟು ಮುಖ್ಯ ಇದ್ದಾವೋ ಅಷ್ಟೇ ಮುಖ್ಯವಾದ ಕಾರಣ ಜವಾಬ್ದಾರಿ ಪೊಲೀಸ್ ಇಲಾಖೆ ವೈಫಲ್ಯತೆ ಮತ್ತು ಸ್ಥಳೀಯ ಶಾಸಕರು ಇದಕ್ಕೆ ಜವಾಬ್ದಾರರಾಗ್ತಾರೆ ಸರ್. ಯಾಕಂದರೆ ಅಸಮರ್ಥ ಅಧಿಕಾರಿಗಳನ್ನು, ಭ್ರಷ್ಟರನ್ನು, ಕರ್ತವ್ಯವನ್ನು ಮರ್ತಂಥ ಅಧಿಕಾರಿಗಳನ್ನು, ಕಾನೂನಿನ ಪರಿಜ್ಞಾನ ಇಲ್ಲದೆ ಇರತಕ್ಕಂಥ ಅಧಿಕಾರಿಗಳನ್ನು ಹಣದಾಸಿಗೆ ಈ ಒಂದು ಠಾಣೆಗಳನ್ನು ವರ್ಗಾವಣೆ ಮಾಡ್ಕೊಂಡು ಬರ್ತಾರೆ. ಇದರ ಜವಾಬ್ದಾರಿ. ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಹಿನ್ನೆಲೆಯಲ್ಲಿ ವಿಜಯಪುರದ ಪ್ರಸಿದ್ಧ ಗೋಳಗುಮ್ಮಟಕ್ಕೆ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದೆ. ಭಾರತದ ತ್ರಿವರ್ಣ ಬಣ್ಣದಲ್ಲಿ ಗೋಳಗುಮ್ಮಟ ಕಂಗೊಳಿಸ್ತಾ ಇದೆ. ವಿಜಯಪುರದ ಆಲಮಟ್ಟಿ ಜಲಾಶಯಕ್ಕೂ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದೆ. ಆಲಮಟ್ಟಿ ಜಲಾಶಯದ 26 ಕ್ರಸ್ಟ್ ಗೇಟ್ಗೆ ಭಾರತದ ತ್ರಿವರ್ಣ ಬಣ್ಣದಿಂದ ಕಂಗೊಳಿಸ್ತಾ ಇದ್ದು ಪ್ರವಾಸಿಗರ ಕಣ್ಮನ ಸೆಳೀತಾ ಇದೆ. ಈಗ ಎಲ್ಲೆಲ್ಲೂ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಡಗರ ಸಂಭ್ರಮ ಮನೆ ಮಾಡಿದೆ. ಮನೆಗಳ ಮೇಲೆ ತ್ರಿವರ್ಣ ಧ್ವಜ ಹಾರಾಡ್ತಾ ಇದೆ. ಇದರ ಮಧ್ಯೆ ಚಾಮರಾಜನಗರ ಜಿಲ್ಲೆಯ ಗಡಿಗೆ ಹೊಂದಿಕೊಂಡಂತಿರುವ ತಮಿಳುನಾಡಿನ ಈರೋಡ್ ಜಿಲ್ಲೆಯ ಭವಾನಿ ಸಾಗರ ಜಲಾಶಯ ತ್ರಿವರ್ಣದಲ್ಲಿ ಕಂಗೊಳಿಸ್ತಾ ಇದ್ದು ಕೇಸರಿ, ಬಿಳಿ, ಹಸಿರು ಬಣ್ಣಗಳಿಂದ ಕಣ್ಮನ ಸೆಳೀತಾ ಇದೆ. ಹಾಸನ ಜಿಲ್ಲೆಯಲ್ಲಿ ಆನೆಗಳ ಹಾವಳಿ ಮಿತಿಮೀರಿದೆ. ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿ ಸುಲಗಳಲೆ ಗ್ರಾಮದಲ್ಲಿ ಮತ್ತೆ ನಾರ್ವೆಪೇಟೆ ಗ್ರಾಮದ ಎಂಪಿ ಗಿಡ್ಡಪ್ಪ ಗೌಡ, ಎನ್ಎಂ ಚಂದ್ರೇಗೌಡ, ಎಂಪಿ ಮಲೇಶ್ ಎಂಬ ರೈತರ ಜಮೀನುಗಳಿಗೆ ಆನೆಗಳ ಹಿಂಡು ನುಗ್ಗಿದೆ. 30 ರಿಂದ 50 ಎಕರೆ ಜಮೀನಿನಲ್ಲಿ ಬೆಳೆಯನ್ನೆಲ್ಲ ನಾಶ ಮಾಡಿದೆ. ಅರಣ್ಯ ಇಲಾಖೆ ಕಾರ್ಯವೈಖರಿ ಬಗ್ಗೆ ರೈತರು ಹಿಡಿಶಾಪ ಹಾಕ್ತಿದ್ದಾರೆ.
ರಾಮನಗರ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಕಾಡಾನೆ ಹಿಂಡಿರೋ 2ನೇ ದಿನದ ಕಾರ್ಯಾಚರಣೆ ಅಂತ್ಯ ಆಗಿದೆ. ಇಂದು ತೆಂಗಿನಕಲ್ಲು ಅರಣ್ಯದಲ್ಲಿ ಬಂದ್ ಕಾಡಾನೆಯನ್ನ ಸೆರೆ ಹಿಡಿಯುವಲ್ಲಿ ಅರಣ್ಯಾಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. 25ರಿಂದ 30 ವರ್ಷ ವಯಸ್ಸಿನ ಇದೇ ಆನೆ ಓರ್ವ ಮಹಿಳೆಯನ್ನ ಬಲಿ ಪಡೆದಿತ್ತು. ಅದನ್ನ ಲಾರಿಗೆ ಹತ್ತಿಸಿ ಸುರಕ್ಷಿತ ಅರಣ್ಯಕ್ಕೆ ಬಿಡಲಾಗಿದೆ. ಚನ್ನಪಟ್ಟಣ ತಾಲೂಕಿನ ಬಿವಿಹಳ್ಳಿ ವ್ಯಾಪ್ತಿಗೆ ಬರುವಂತಹ ತೆಂಗಿನಕಲ್ಲು ಅರಣ್ಯ ಪ್ರದೇಶದಲ್ಲಿ ಇವತ್ತು ಒಂದು ಕಾಡಾನೆಯನ್ನ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಲಾಗಿದೆ. 5 ಸಾಕಾಣೆಗಳ ಸಹಾಯದಿಂದ ಒಂದು ಕಾಡಾನೆಯನ್ನ ಇವತ್ತು ಕಾರ್ಯಾಚರಣೆ ಮಾಡುವ ಮೂಲಕ ಅರಣ್ಯಾಧಿಕಾರಿಗಳು ಮತ್ತೆ ವೈದ್ಯರ ತಂಡ ಯಶಸ್ವಿಯಾಗಿದೆ. ಈಗ ಸ್ಥಳದಲ್ಲಿ ನೋಡಬಹುದು, ಆ ಒಂದು ಮಧ್ಯದಲ್ಲಿ ನಿಂತಿರ್ತಕ್ಕಂಥ ಕಾಡಾನೆಯನ್ನ 5 ಸಾಕಾಣೆಗಳ ಸಹಾಯದ ಮೂಲಕ ಒಂದು ಕಾರ್ಯಾಚರಣೆಯನ್ನ ಮಾಡಲಾಗಿದೆ. ಈಗ ಸ್ಥಳದಲ್ಲಿ ಒಂದು ಲಾರಿಯನ್ನು ಕೂಡ ತರಲಾಗಿದೆ. ಹಾಗೆ ಕ್ರೇನ್ ಮೂಲಕ ಆ ಲಾರಿಗೆ ಆ ಕಾಡಾನೆಯನ್ನ ಸ್ಥಳಾಂತರವನ್ನ ಮಾಡಿ ಸುರಕ್ಷಿತ ಅರಣ್ಯ ಪ್ರದೇಶಕ್ಕೆ ಬಿಡಲಾಗುತ್ತೆ ಎನ್ನುವಂತ ಮಾಹಿತಿಯನ್ನ ಅರಣ್ಯಾಧಿಕಾರಿಗಳು ಕೊಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಕಾಡಾನೆಯನ್ನ ಸಂರಕ್ಷಿತ ಅರಣ್ಯ ಪ್ರದೇಶಕ್ಕೆ ಒಂದು ಸ್ಥಳಾಂತರವನ್ನ ಮಾಡುವ ಮೂಲಕ ಈ ಭಾಗದಲ್ಲಿ ಉಪಟಳವನ್ನ ಕೊಡ್ತಾ ಇದ್ದಂತ ಕಾಡಾನೆಯ ಒಂದು ಕಾರ್ಯಾಚರಣೆಯನ್ನ ಮಾಡುವ ಮೂಲಕ ಯಶಸ್ವಿಯಾಗಿದ್ದಾರೆ ಅಂತ ಹೇಳಬಹುದು. ಹಾಗೆ ಸಾವಿರಾರು ಜನ ಕಾಡಾನೆಯನ್ನ ವೀಕ್ಷಣೆ ಮಾಡಲಿಕ್ಕೂ ಕೂಡ ಇಲ್ಲಿ ತಂಡೋಪತಂಡವಾಗಿ ಬಂದಿರುವಂತದ್ದು. AT ವೆಂಕಟೇಶ್, ನ್ಯೂಸ್ 18 ಕನ್ನಡ, ರಾಮನಗರ. ವಿಶ್ವವಿಖ್ಯಾತ ಮೈಸೂರು ದಸರಾ ಹಿನ್ನೆಲೆಯಲ್ಲಿ ದಸರಾ ಆನೆಗಳಿಗೆ ಅಧಿಕೃತ ತಾಲೀಮು ಆರಂಭಗೊಂಡಿದೆ. ಮೊದಲ ಹಂತದಲ್ಲಿ ಬಂದಿದ್ದ ಆನೆಗಳ ತಾಲೀಮು ಶುರುವಾಗಿದ್ದು, ಆನೆಗಳಿಗೆ ಡಿಸಿಎಫ್ ಕರಿಕಾಳನ್ ಪೂಜೆ ಸಲ್ಲಿಸಿದ್ದಾರೆ. ಆನೆಗಳು ಸುಮಾರು 4.5 ಕಿಲೋಮೀಟರ್ ದೂರ ಸಾಗಿದ್ದು, ವಾಹನ ದಟ್ಟಣೆ ಒಗ್ಗಿಕೊಳ್ಳಲು ಇದು ಸಹಕಾರಿಯಾಗಲಿದೆ. 1 ವಾರಗಳ ಕಾಲ ಆನೆಗಳಿಗೆ ತೂಕ ರಹಿತ ತಾಲೀಮು ಮಾಡಿಸಲಾಗುವುದು. ಬಳಿಕ ಆನೆಗಳಿಗೆ ತೂಕ ಹಾಕಲಾಗುತ್ತೆ. ಮಂತ್ರಾಲಯ ರಾಯರ 351ನೇ ಆರಾಧನಾ ಮಹೋತ್ಸವದ ಅಂಗವಾಗಿ ಮಹಾರಥೋತ್ಸವಕ್ಕೆ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮೀಜಿ ಚಾಲನೆ ನೀಡಿದರು. ಮಹಾರಥೋತ್ಸವಕ್ಕೆ ಶ್ರೀಗಳು ಹೆಲಿಕಾಪ್ಟರ್ ಮೂಲಕ ಪುಷ್ಪ ನಮನ ಸಲ್ಲಿಸಿದರು. ರಾಯರ ಉತ್ತರಾರಾಧನೆ ಹಿನ್ನೆಲೆಯಲ್ಲಿ ಶ್ರೀಮಠಕ್ಕೆ ವನಮಾತೆ ಸಾಲುಮರದ ತಿಮ್ಮಕ್ಕ ಆಗಮಿಸಿದರು. ಮಂತ್ರಾಲಯದ ಮಂಚಾಲಮ್ಮ ದೇವಿ ದರ್ಶನ ಪಡೆದು ಮಂಚಾಲಮ್ಮ ದೇವಿಗೆ ಆರತಿ ಬೆಳಗಿ ಕೈಮುಗಿದರು. ಬಳಿಕ ರಾಯರ ದರ್ಶನವನ್ನ ಪಡೆದರು. ರಾಘವೇಂದ್ರ ಸ್ವಾಮಿ ಅವ್ರ ಜಾತ್ರೆ ಇವತ್ತು ಅದ್ದೂರಾಗಿ ಆನಂದವಾಗಿ ನಡೆಸ್ತಾವ್ರೆ ಜಾತ್ರೆನ. ನಿಮ್ಮ ಆಶೀರ್ವಾದನೂ ಬರಲಿ, ನಿಮ್ಮ ವಾಕ್ಯನೂ ಬರಲಿ. ನಿಮಗೆ ನಿಮ್ಮ ಎಲ್ಲ ಒಳ್ಳೆ ಆಶೀರ್ವಾದ ಬಂದು ಕೇಳ್ಕೊಂಡ್ರೆ ಎಲ್ಲ ಒಳ್ಳೇದಾಕಿ ಬೆಳೆಸ್ಕೊಡ್ತಾನೆ ರಾಘವೇಂದ್ರ ಸ್ವಾಮಿ. 2 ಗಿಡಗಳು ತಂದಿದ್ದಾರೆ ಅಂತೆ ಮಗ ಅವರು. ಆ ಗಿಡನೂ ಆಯ್ಕೆ ಉದ್ದಾರ ಹೋಗಿ ಬೆಳೆಸ್ಕೊಂಡ್ರೆ ಅವ್ರ ಆಶೀರ್ವಾದನೂ ಬೆಳೆಯಲಿ, ಗಿಡಗಳ ಆಶೀರ್ವಾದ ಬೆಳೆಯಲಿ, ಮರ ಮಂಡಿ ಬೆಳೆಯಲಿ. ಯಾರು ಮುರಿಬೇಡಿ, ಕಡಿಬೇಡಿ, ಉದ್ದೂರಾಗಿ ಬೆಳ್ಕೊಳ್ಳಿ. ಹಾಕೋ ಸೋಚ್ಗಳು ನೀವು ಆಸೆ ಪಟ್ಟು ಹಾಕೋಂಥ ಮರಗಳು ಗಿಡಗಳೆಲ್ಲ ಒಳ್ಳೆಯದಾಗ ಅಭಿವೃದ್ಧಿ. ಘಟ್ಟಪ್ರಭಾ ನದಿಯಲ್ಲಿ ಪಂಪ್ ಸೆಟ್ ತರಲು ಹೋದ ರೈತ ಕೊಚ್ಚಿ ಹೋದ ಘಟನೆ ಬಾಗಲಕೋಟೆ ಜಿಲ್ಲೆಯ ಆಲಗುಂಡಿಯಲ್ಲಿ ನಡೆದಿದೆ. ನದಿ ಮಧ್ಯದಲ್ಲಿದ್ದ ಪಂಪ್ ಸೆಟ್ ತೆಗೆಯಲು ಬಸವರಾಜ್ ಈಜ್ಕೊಂಡು ಹೋಗಿದ್ರು. 200 ಫುಟ್ ವರೆಗೂ ಸುಲಭವಾಗಿ ಈಜಿದ್ರು. ನೀರು ವೇಗವಾಗಿ ಹರಿತಾ ಇದ್ರಿಂದ ಮುಂದಕ್ಕೆ ಹೋಗಲು ಆಗದೆ, ವಾಪಸ್ ಕೂಡ ಬರಲು ಆಗದೆ ಕೊಚ್ಚಿಕೊಂಡು ಹೋಗಿದ್ದಾರೆ. ಸದ್ಯ ಬಸವರಾಜ್ ಮನೆಯಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಸ್ವಂತ ಜಮೀನ್ ಇಲ್ಲದ ಲಾವಣಿ ಮಾಡಿಕೊಂಡಿದ್ದ ಮಗ ದುಡಿಯುವ ಯಜಮಾನನನ್ನ ಕಳ್ಕೊಂಡು ಕುಟುಂಬ ಕಂಗಾಲಾಗಿದೆ. ಪತ್ನಿ ತುಳಸವ, 11 ವರ್ಷದ ಮಗಳು ರೇಖಾ ಅವರ ಕಣ್ಣೀರು ನೋಡಲಾಗ್ತಾ ಇಲ್ಲ. ಮಹಾರಾಷ್ಟ್ರದಲ್ಲಿ ಮಳೆ ತಗ್ಗಿದ್ರೂ ನೀರಿನ ಹರಿವು ಕಡಿಮೆಯಾಗಿಲ್ಲ. ಮಹಾರಾಷ್ಟ್ರದಿಂದ ಕೃಷ್ಣಾ ನದಿ ಮೂಲಕ ರಾಜ್ಯಕ್ಕೆ 1,89,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ದೂದ್ಗಂಗಾ ನದಿಯ ಒಳಹರಿವು ಕೂಡ ಹೆಚ್ಚಾಗಿದ್ದು ಅಂತಾರಾಜ್ಯ ಸೇತುವೆ ಜಲಾವೃತವಾಗಿದೆ. ಸೇತುವೆ ಮೇಲೆ 1 ಅಡಿಯಷ್ಟು ನೀರು ಹರಿತಾ ಇದ್ರೂ ಜನ ಓಡಾಡ್ತಾ ಇದ್ದಾರೆ. ಯಾವುದೇ ಭಯ ಇಲ್ಲದೆ ಬೈಕ್, ಕಾರ್ಗಳನ್ನ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ರಾಮನಗರದಲ್ಲಿ ಗೃಹಿಣಿಯೊಬ್ಬರೊಂದಿಗೆ ಸ್ವಾಮೀಜಿ ಮಠ ಬಿಟ್ಟು ಪರಾರಿಯಾದ ವದಂತಿ ಹಬ್ಬಿದೆ. ಸೋಲೂರಿನ ಗದ್ದುಗೆ ಮಠದ ಶಿವಮ್ಮ
ಮಹಂತ ಸ್ವಾಮೀಜಿಗಳು 1.5 ತಿಂಗಳ ಹಿಂದೆ ಮದುವೆಯಾಗಿದ್ದ ಯುವತಿ ಜೊತೆ ಎಸ್ಕೇಪ್ ಆಗಿದ್ದಾರಂತೆ. ಹರೀಶ್ ಎಂಬಾತನಿಗೆ 2 ವರ್ಷದ ಹಿಂದೆ ಮಠಾಧಿಪತಿಯಾಗಿ ಪಟ್ಟಾಭಿಷೇಕ ಮಾಡಲಾಗಿತ್ತು. ಆದ್ರೆ ಇದೀಗ ಸನ್ಯಾಸತ್ವ ಇಷ್ಟ ಇಲ್ಲ, ನಾನು ಮಠ ಬಿಟ್ಟು ಹೊರಟು ಹೋಗ್ತಿದ್ದೀನಿ ಅಂತ ಪತ್ರ ಬರೆದಿಟ್ಟು ಹರೀಶ್ ಪರಾರಿಯಾಗಿದ್ದಾರಂತೆ. ಇನ್ನು ಕುದೂರು ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಾಗಿದೆ. ರಾಮನಗರದ ಶಾಂತಿನಿಕೇತನ ಶಾಲೆಯಲ್ಲಿ ಸ್ವಾತಂತ್ರ್ಯೋತ್ಸವ ಸಂಭ್ರಮ ಸಮಾರಂಭಕ್ಕೆ ಮಕ್ಕಳೇ ಅತಿಥಿಗಳಾಗಿದ್ದು ವಿಶೇಷ. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಸರ್ದಾರ್ ವಲ್ಲಭಾಯ್ ಪಟೇಲ್, ಸಂಗೊಳ್ಳಿ ರಾಯಣ್ಣ, ಮಂಗಲ್ ಪಾಂಡೆಯಾಗಿ ಮಕ್ಕಳೇ ಪಾಲ್ಗೊಂಡಿದ್ರು. ಪಥಸಂಚಲನ, ಹಾಡು, ನೃತ್ಯ ಹಾಗೂ ಸ್ಕಿಟ್ಗಳು ಗಮನ ಸೆಳೆದವು. ಡಾನ್ಸರ್ ಮೈ ಮೇಲೆ ಹುಲಿಗೆಮ್ಮ ದೇವಿ ಬಂದಿದ್ದಾಳಂತೆ. ಕೊಪ್ಪಳ ತಾಲೂಕಿನ ಐತಿಹಾಸಿಕ ಹುಲಗಿ ದೇವಸ್ಥಾನದಲ್ಲಿ ಪ್ರಿಯಾಂಕಾ ಉಪೇಂದ್ರ ಅಭಿನಯದ ವಿಶ್ವರೂಪಿಣಿ ಹುಲಿಗೆಮ್ಮ ಸಿನಿಮಾ ಚಿತ್ರೀಕರಣ ನಡೀತಾ ಇತ್ತು. ಆಗ ಸಹ ನೃತ್ಯಗಾರ್ತಿ ಪೂಜಾ ಮೇಲೆ ಹುಲಿಗೆಮ್ಮ ದೇವಿ ಬಂದಿದ್ದಾಳಂತೆ. ಶೂ ಹಾಕೊಂಡು ಭಂಡಾರ ತುಳದಿದ್ದೀಯ ಕೊರಿಯೋಗ್ರಾಫರ್ ಮದನ್ ವಿರುದ್ಧ ಆಕೆ ಈ ರೀತಿ ಕಿರುಚಾಡಿದಾಳಂತೆ. ಅದರಿಂದ ಸಿನಿಮಾ ಸೆಟ್ನಲ್ಲಿ ಆತಂಕದ ವಾತಾವರಣ ಮನೆ ಮಾಡಿತ್ತು. ನಂತರ ಪೂಜಾಗೆ ಸ್ನಾನ ಮಾಡಿಸಿ ಹಸಿರು ಬಳೆ ತೊಡಿಸಲಾಗಿದೆ. ಜೋಡುಗಾಯಿ ಒಡೆದು ಪೂಜೆ ಸಲ್ಲಿಸಲಾಯಿತು. ಬಾಳೆಹಣ್ಣು ನಂದು ಇದು ಭಂಡಾರ ಇದು ತುಳಿಯಾಕತ್ತೀರಿ ನೀವು, ಯಾಕಡೆ ಬೇಕು ಆ ಕಡೆ ಮಾಡಾಕತ್ತೀರಿ ನೀವು. ಇದಕ್ಕೆ ನಾನು ಒಪ್ಪಿಗೆ ಕೊಡಂಗಿಲ್ಲ ಅಂತಂದು ಚೀರಾಡಿದ್ದು. ಆಮೇಲೆ ಮಾಸ್ಟರ್ ಕರೀರಿ ಅಂದ್ರೆ ಮಾಸ್ಟರ್ ಬಂದು ಏನು ತಪ್ಪಾಗೈತೆ ಹೇಳಮ್ಮ ಅಂದ್ರೆ, ನಾವು ಏನಾರು ತಪ್ಪು ಏನಾರು ಮಾಡ್ಬೇಕೇನು ಹೇಳಮ್ಮ, ಮಾಡ್ತೀವಿ ನಾವು, ನಿನ್ನ ಶಾಂತಿ ಆಗ್ಬೇಕಂದ್ರೆ ನಿಂದೆಲ್ಲ ನಾವು ಜನರಿಗೆ ತೋರಿಸ್ಬೇಕಂತ ಇಷ್ಟೆಲ್ಲ ಮಾಡಾಕತ್ತೀವಿ ಅಲ್ಲಿಂದ. ಇಲ್ಲ ಏನಿಲ್ಲ ನಾವು ಒಪ್ಪಿಗೆ ಕೊಡ್ತೀನಿ, ನೀವು ಮಾಡ್ರಿ, ನಿಮ್ಮ ಹಿಂದೆ ಅದೀನಿ, ನನ್ನ ಭಂಡಾರ ಮಾತ್ರ ನೀವು ತುಳಿಬೇಡ ಅಂತ ಇಷ್ಟ. ಆಮೇಲೆ ಏನು ಮಾಡಿದ್ರ? ಆಮೇಲೆ ಆ ಹುಡುಗಿಗೆ ಜೋಡ್ಗಾಯಿ ಹೊಡೆದು ನಿನ್ನ ಹೊಳ್ಯಾಗ ಜಳಕ ಮಾಡಿಸ್ತೀನಮ್ಮ, ಜೋಡ್ಗಾಯಿ ಹೊಡೆದು ಆ ಹುಡುಗಿಗೆ ನೀ ತ್ರಾಸ ಮಾಡಬೇಡಮ್ಮ, ನೀ ದೊಡ್ಡಾಕಿದಿ ಹುಡುಗಮ್ಮ, ಅದ್ರ ಬಗ್ಗೆ ನೀ ಏನನ್ನೋದು ನಮಗೆ ಮಾಹಿತಿ ಕೊಡು, ಏನು ಮಾಡ್ಬೇಕು ಏನು. ಸ್ಟಾಕ್ ಮಾರ್ಕೆಟ್ ಕಿಂಗ್ ರಾಕೇಶ್ ಜುಂಜುನ್ವಾಲಾ ನಿಧನರಾಗಿದ್ದಾರೆ. ಇಂದು ಬೆಳಗ್ಗೆ ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ಜುಂಜುನ್ವಾಲಾ ನಿಧನರಾಗಿದ್ದಾರೆ. ಇಂದು ಬೆಳಗ್ಗೆ 6:45 ಸುಮಾರಿಗೆ ರಾಕೇಶ್ ಜುಂಜುನ್ವಾಲಾ ನಿಧನರಾಗಿದ್ದಾರೆ. 1985ರಲ್ಲಿ ರಾಕೇಶ್ ಕೇವಲ 5,000 ರೂಪಾಯಿ ಮೂಲಕ ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ನೀಡಿದ್ರು. ಜುಂಜುನ್ವಾಲಾ ನಿಧನಕ್ಕೆ ಪ್ರಧಾನಿ ಮೋದಿ ಸಂತಾಪ ಸೂಚಿಸಿದ್ದಾರೆ. ಭಾರತದ 75ನೇ ಸ್ವಾತಂತ್ರ್ಯೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಆಫ್ರಿಕಾ ಮೂಲದ ಅಮೆರಿಕ ಗಾಯಕಿ ಮೇರಿ ಮೆಲ್ಬೆನ್ ಭಕ್ತಿ ಗೀತೆ ಓಂ ಜೈ ಜಗದೀಶ್ ಹರೆ ಹಾಡುವ ಮೂಲಕ ಗಮನ ಸೆಳೆದಿದ್ದಾರೆ. ಈ ವಿಡಿಯೋ ಸಖತ್ ವೈರಲ್ ಆಗಿದೆ. ಓಂ ಜಯ ಜಗದೀಶ ಹರೆ ಸ್ವಾಮಿ ಜಯ ಜಗದೀಶ ಹರೆ भक्त जनों के संकट दास जनों के संकट क्षण में दूर करे ओम जय जगदीश हरे. ಭಾರತದ ಸ್ವತಂತ್ರ ವಿದೇಶಾಂಗ ನೀತಿಯನ್ನ ಪಾಕಿಸ್ತಾನ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಮತ್ತೊಮ್ಮೆ ಶ್ಲಾಘಿಸಿದ್ದಾರೆ. ರಷ್ಯಾದಿಂದ ತೈಲ ಖರೀದಿ ಮಾಡ್ತಾ ಇರುವುದಕ್ಕೆ ಭಾರತವನ್ನ ಟೀಕಿಸ್ತಾ ಇರುವ ಪಾಶ್ಚಿಮಾತ್ಯ ದೇಶಗಳ ವಿರುದ್ಧ ಕಿಡಿಕಾರಿದ್ದಾರೆ. ಪಾಕಿಸ್ತಾನ ಭಾರತ ಏಕಕಾಲಕ್ಕೆ ಸ್ವಾತಂತ್ರ್ಯ ಪಡೆದಿದ್ದಾಗ ಭಾರತವು ಜನರ ಅಗತ್ಯಕ್ಕೆ ಅನುಗುಣವಾಗಿ ವಿದೇಶಾಂಗ ನೀತಿಯನ್ನ ರೂಪಿಸಿದೆ ಅಂತ ಇಮ್ರಾನ್ ಖಾನ್ ಹೇಳಿದರು. ये फॉरेन मिनिस्टर को उन्होंने कहा कि रूस से तेल ना खरीदो. उसने आगे से कहा तुम कौन होते हो मैं कहने वाले, यूरोप खरीद रहा है तेल उनसे.
हमारे लोगों की जरूरत है, हम खरीदेंगे। ये होता है आजाद मुल्क। ಟಾಲಿವುಡ್ನ ಸೂಪರ್ ಹಿಟ್ ಚಿತ್ರ ಡಿಜೆ ಟಿಲ್ಲು ಸೀಕ್ವೆಲ್ ಬರಲಿದೆ. ಈ ಚಿತ್ರದಲ್ಲೂ ಸಿದ್ದು ಜನ್ನಡಗಡ್ಡ ನಾಯಕನಾಗಿ ನಟಿಸಲಿದ್ದು, ಸಿದ್ದುಗೆ ಅನುಪಮಾ ಪರಮೇಶ್ವರನ್ ನಾಯಕಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಸ್ವಾತಂತ್ರ್ಯ ಅಮೃತೋತ್ಸವವನ್ನು ಆಚರಿಸ್ತಾ ಇರುವ ಈ ಸಂದರ್ಭದಲ್ಲಿ ಭಾರತ ನನಗೆ ಯಾಕಿಷ್ಟ ಅಂತ ನಾಡಿನ ಗಣ್ಯರು ಮಾತಾಡಿದ್ದಾರೆ. ಅದನ್ನ ನೋಡ್ತಾ ಈ ಹೊತ್ತಿನ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.